Gari Basappa and RJ Amit eliminated. ಅವನವನು ಇವ್ರಿಬ್ರು ಸೇರಿ ಏನೋ ಮಾಡ್ತಾರ, ಅವನವನು ಕಡದ್ ಗುಡ್ಡಿ ಹಾಕ್ತಾರ. ಕಲರ್ಸ್ ಕನ್ನಡ ಕೋಟಾ ಇಂದ ಬಂದಿರೋ ಕಂಟೆಸ್ಟೆಂಟ್ ಗಳು ಮುಕುಳಿ ಉರಿಸ್ತಾರ. ಅವನವನು ಎಟ್ ಲೀಸ್ಟ್ ಎಂಟರ್ಟೈನ್ಮೆಂಟ್ ಆದ್ರೂ ಮಾಡ್ತಾರ ಅಂತಂದ್ರೆ ಅವನವನು ಏನ್ ಶಾಂತನೂ ಮಾಡ್ಲಿಲ್ಲ ಇವ್ರಿಬ್ರು. आप दिखाएंगे, आप ये करेंगे, आप वो करेंगे, ये करेंगे, वो करेंगे. माँ चूक गई. हमने भी सोचा था इसकी माँ कुछ तो करेंगे तो इधर से अपन भी चालू हो जाएंगे. पूरा मूड खराब कर दिया तुम्हारी माँ का भरोसा. ಲಿಟ್ರಲಿ ಹಿಂದೂಸ್ತಾನಿ ಬಾವು ಮೀಮ್ ತರನ ಫೀಲ್ ಆಗಿದ್ ನನಗ. ಇವ್ರಿಬ್ರು ಏನೋ ಒಂದ್ ವಾರ ಫ್ರೀ ಟ್ರಯಲ್ ಕೊಟ್ರ ಬಿಗ್ ಬಾಸ್ ಆರಾಮಾಗಿ ಒಂದ್ ವಾರ ನಡೀತೈತಿ, ನೆಕ್ಸ್ಟ್ ವಾರದಿಂದ ಆಟ ಶುರು ಮಾಡ್ಕೊಳ್ಳೋಣ ಅನ್ಕೊಂಡು ಸುಮ್ ಕೂತ್ಕೊಂಡಿದ್ರೇನ್ ಇವ್ರಿಬ್ರು? ಅಥವಾ ಸೀರಿಯಸ್ ನಾಗ ಆಕ್ಟ್ ಮಾಡೋ ಸೆಲೆಬ್ರಿಟೀಸ್ ನೆಲ್ಲ ನೋಡಿ ಅವನವನ ನರ್ವಸ್ ಆಗಿ ಅಥವಾ ಎಲ್ಲಾ ಕಡೆ ಕ್ಯಾಮ್ರಾ ಇರೋದ್ ನೋಡಿ ನರ್ವಸ್ ಆಗಿ ಸುಮ್ನೆ ಕುತ್ಕೊಂಡ್ಬಿಟ್ರ ಮಂಗ್ಯಾಗತ್ತೆ. ಹೇ ಪ್ಲೇಗುಳ, ಟೈಗರ್ ಬಂತು, ಟೈಗರ್ ಅಂತ ಬಂದ, ಆ ಟೈಗರ್ ಕೈ ಕಾಲು ಕಟ್ಟಿ ಗಟ್ರನಾಗ ಹೋಗಿದ್ಬಿಟ್ರ. ಟೈಗರ್ ಬಂತಂದು ಟೈಗರ್ ಹೋಗ ಮುಖ ಮುಚ್ಕೊಂಡು ರೀಲ್ಸ್ ನ ಡಾನ್ಸ್ ಮಾಡೋ ಹಂಗ ಅವನೊಂದ್ ಡಾನ್ಸ್ ಮಾಡಿದ್ರೆ ಇಲ್ಲ, ಅಟ್ ಲೀಸ್ಟ್ ಮನ್ಯಾಗ ಜಗಳ ಮಾಡ್ತಿರ್ತಾರ ನೋಡು, ಅವ್ರ ನಡುಕ್ ಹೋಗಿ ಅವನೊಂದ್ ತಲಿ ಬುಡ ಇಲ್ದಿರೋ ತರ ಮಾತಾಡಿ ಅವನವನ್ ಅವ್ರ ಮೆದುಳು ಕೈ ಹಾಕಿ ಹಿಚ್ಕಾಪಚ್ಕ ಅಂತ ಹಿಚ್ಗ್ಯಾಡಿ ಒಗ್ದಿದ್ರು ಅವನವನು ಇವತ್ತು ಬಿಗ್ ಬಾಸ್ ಮನ್ಯಾಗ ಇರ್ತಿದ್ದೆ. ಅದು ಬಿಟ್ಟ ಸುಮ್ನೆ ಕುತ್ಕೊಂಡ ಇವನ್ ಜೊತೆ RJ ಅಮಿತ್ ಹಡಿಸ್ಕೊಂಡ. ಇವನು ಏನೋ ಮಾಡ್ತಾನ ಅಂತ ಅನ್ಕೊಂಡಿದ್ದೆ, ಅವನು ದೊಡ್ಡ ಬಿಲ್ಡಪ್ ಕೊಟ್ಟಿದ್ದೆ. ಆದ್ರೆ ಇವ ಟೈಗರ್ ಜೊತೆ ಬಂದೇನಿ, ಟೈಗರ್ ಜೊತೆ ಅಂತ ಬಂದ, ಅದ ಟೈಗರ್ ಜೊತೆ ಹೋದ ಹಡಿಸ್ಕೊಂಡು. ಟೈಗರ್ ನಾನು ಬೆಲ್ಟ್ ಹಾಕೊಂಡ್ ಒಂಟಿ ಅಂತ ಗಂಟಿ ಅಂತ ಜಂಟಿ ಅಂತ ಆ ಮನಿ ಒಳಗಿರೋ ಆಂಟಿಗಳ ಎಲಿಮಿನೇಟ್ ಆಗಿ ಹೋಗೋ ಮೊದ್ಲ ಇವರ ಎಲಿಮಿನೇಟ್ ಆಗ್ಬಿಟ್ರ ಮಂಗ್ಯಾಗಳು. ಅಲ್ಲೇ RJ ಅಮಿತ್ ರಾಂಗ್ ಆನ್ಸರ್ಸ್ ಓನ್ಲಿ ಅಂತ ವಿಡಿಯೋ ಮಾಡ್ತಿದ್ದೀಪ. ಅದೇ ತರ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಮಾಡೋದ್ ಬಿಟ್ಟು ಮನ್ಯಾಗ ಸುಮ್ಮನೆ ಕುತ್ಕೊಂಡು ಅವನವನ ನಿನ್ನ ಗಾಂಡು ನಸೀಬಿಗೆ ಒಂಟಿ ಜಂಟಿ ಅಂತ ಕಾನ್ಸೆಪ್ಟ್ ತಂದ ಅವನವನ್ ಫಸ್ಟ್ ನಿನ್ ಗಂಟಿನ ಟನ್ ಅಂತ ಬಾರಿಸ್ಬಿಟ್ರ. ಈಗ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟಿಲ್ಲ, ಅವ್ರಿಗೆ ಚಾನ್ಸ್ ಕೊಟ್ರ. ಇಲ್ಲಿ ಬಿಗ್ ಬಾಸ್ ಮನ್ಯಾಗ ಒದ್ರಕೊಂತ ಜಗಳನ ಮಾಡ್ಕೊಂತಿರ್ಬೇಕೇನ? ಅವ್ರವ್ನ ಜಗಳ ಆಡ್ತಾರ, ಅವ್ರವ್ರ ಒಂದ್ ಅಕ್ಕರ, ಆಮೇಲೆ ಅವ್ರವ್ರನ್ನ ಸೇವ್ ಮಾಡ್ಕೊಂತಾರ. ಫೇವರಿಸಮ್ ಐತಿ ಅಂತ ಹೇಳಿ ಬಾಯ್ ಬಡ್ಕೊಂಡ್ರಿ ಏನ್ ಯೂಸ್ ಏನು ಯೂಸ್ ಇಲ್ಲ, ಎಲ್ಲ ಹಾಳಾಗ್ ಹೋತ್. ಅವನವನ ಎಲ್ಲ ಎಲಿಮಿನೇಟ್ ಆಗಿನೂ ಹೋದಿನಿ. ಈಗ ಬಾಯ್ ಬಡ್ಕೊಂಡ್ರಿ ಏನ್ ಶಾಂಟನೂ ಇಲ್ಲ. ಅವನವನ್ ದಿಸ್ ಈಸ್ ಬಿಗ್ ಬಾಸ್, ದಿಸ್ ಈಸ್ ಅ ಬಿಗ್ ಬಾಸ್. 11 ವರ್ಷದಿಂದ ಇದ ನಡೆಯಕತೈತಿ. ನೀನ್ ನೆಟ್ಟಿಗಿರ್ತೀನಿ, ಕರೆಕ್ಟ್ ಆಗಿರ್ತೀನಿ ಅಂದ್ರೆ ಬಿಗ್ ಬಾಸ್ ಮನ್ಯಾಗ ಫಸ್ಟ್ ಮುಕ್ಳಿನಿಂದ ಹಡೋದು. ಹೋದಿಲ್ಲ ಎಲಿಮಿನೇಟ್ ಆಗಿ ಅಷ್ಟೇ. ಇನ್ನು ರಕ್ಷಿತಾ ಶೆಟ್ಟಿ, ಶಿ ಇಸ್ ಬ್ಯಾಕ್. ಫಸ್ಟ್ ಡೇನ ಆಕಿನ ಹಟ್ರನಿಂಗ್ ಅಂತ ಹೇಳಿ ಎಲಿಮಿನೇಟ್ ಮಾಡಿ ಫಸ್ಟ್ ದೇನ ಆಕಿನ ಮನಿಯಿಂದ ಹೊರಗೆ ಹಾಕಿದ್ರ. ಅಂಡ್ ಈಗ ಆಕಿನ ವಾಪಸ್ ಕರ್ಸ್ಯಾರ ಮನಿ ಒಳಗ. ಆಕಿ ಅಂತೂ ಫುಲ್ ಹವಾದಾಗದಾಳ. ಆದ್ರ ಮನಿ ಒಳಗ ಯಾರದಾರ ಅಂತ ಗೊತ್ತೈತಲ್ಲ, ಕಲರ್ಸ್ ಕನ್ನಡ ಕೋಟಾ ಇಂದ ಬಂದಿರೋ ಕಂಟೆಸ್ಟೆಂಟ್ ಗಳು ಅದಾರ. ಸದ್ಯದ್ರಾಗ ಈಕಿನ ಕಾಲ್ ಕೈ ಕಟ್ಟಿ ಈಕಿನ ಗಟ್ರನಾಗ ಒಗಿತಾರ, ಐ ಮೀನ್ ಹೊರಗೆ ಒಗಿತಾರ. ಅವಾಗ ಈಕಿ ನಂಗೆ ಎಂತ ಸಹ ಬೇಜಾರಿಲ್ಲ, ಅವರು ನನ್ನ ನಾಮಿನೇಟ್ ಮಾಡಿದ್ದಾರೆ, ಆದ್ರೆ ಲೈಕ್ ನಂಗೆ ಎಂತ ಸಹ ಬೇಜಾರಿಲ್ಲ. ನಮ್ದು ಉಡುಪಿ ಆಯ್ತಾ, ನಂಗೆ ಟ್ಯಾಲೆಂಟ್ ಇದೆ. ನಮ್ಮ ಉಡುಪಿ ಲೈಕ್ ಮೀನ್ ಸಾರು ಮಾಡ್ತೀನಿ. ನಮ್ಮ ಉಡುಪಿಯಲ್ಲಿ ಗೊತ್ತುಂಟಾ ಲೈಕ್ ಸೊ ಅಂತ ಹೇಳಿ ಅವನವನು ಉಡುಪಿ ಬಸ್ ಹತ್ತಿ ಊರಿಗೆ ಹೋಗ್ಕಳಿಕೆ ಅಷ್ಟೆ. ಇನ್ನು ನೆಕ್ಸ್ಟ್ ಅಣ್ಣ ಮಾಡು ಅಣ್ಣ, ಏನಾದ್ರು ಮಾಡು, ಅವನವನ ಸಾಂಗರ ಹೇಳು, ಅವನವನ್ ಡಾನ್ಸರ ಮಾಡ, ಜಗಳರ ಮಾಡ, ಅವನವನ್ ಏನಾರ ಒಂದು ಕಾಂಟ್ರವರ್ಸಿರ ಕ್ರಿಯೇಟ್ ಮಾಡ್ಕೊರೋ ಮಾರೇ. ಎದ್ರಾಗರ ಇನ್ವಾಲ್ವ್ ಆಗ ದೊಡ್ಡ ಬಿಲ್ಡಪ್ ಕೊಟ್ಟಿನಿ ನಿನಗೆ. ಏನ ನೀನ್ ನೋಡಿದ್ರೆ ಮೂಲಿ ಗುಂಪ ಆಗಿಯಲ್ಲೋ ಮಾರಯ್ಯ. ಅವನವನ್ ಹಿಂಗ ಇದ್ರೆ ಹೇಳ್ತೀನಿ ಕೇಳಿಸ್ಕೊ. ಈ ನೆಕ್ಸ್ಟ್ ವೀಕ್ ನೀನೇ ಎಲಿಮಿನೇಟ್ ಆಗೋದು. ಅವನವನ ನೀ ಎಲಿಮಿನೇಟ್ ಆಗೋದಲ್ದ ನಿನ್ ಪಾರ್ಟ್ನರ್ ಅದ ಲೈಕ್ ಕಲರ್ಸ್ ಕನ್ನಡ ಕೋಟಾ ಇಂದ ಬಂದಿರೋ ಕಂಟೆಸ್ಟೆಂಟ್ ಸ್ಪಂದನ, ಆಕಿನೂ ಸೈಡ್ ಹಿಡಿತೀನಿ. ಏನ ನೆಕ್ಸ್ಟ್ ವೀಕ್ ಪಕ್ಕ ನೀನೇ ಎಲಿಮಿನೇಟ್ ಆಗೋದಂತ ಅನ್ಸಾಕತೈತ್ ನನಗ. ಯು ಆರ್ ರೈಟ್ ಬ್ರೋ, ಯು ಆರ್ ದಿಸ್ ಇಸ್ ಬ್ರೋ. ಇನ್ನು ಅಶ್ವಿನಿ ಗೌಡ ಅವನವನ್ ಏನ್ ಜಗಳ ಮಾಡ್ತಾಳೋ ಮಾರಾಯ ಆಕಿ. ಅಪ್ಪ ಪಕ್ಕ ಫೈನಲ್ ಐಕಿ, ಪಕ್ಕ ಬಿಗ್ ಬಾಸ್ ಫೈನಲ್ ಹೋಗ್ಕಳಿಕೆ. ಬಿಗ್ ಬಾಸ್ ಅವ್ರಿಗೆ ಇಂಥವ್ರ ಬೇಕು. ರಕ್ಷಿತಾ ಶೆಟ್ಟಿ ಕಾರ್ಟೂನ್ ಅಂತ. ಕಾರ್ಟೂನ್ ಯಾವ್ದು? ಒಂಟಿಲಿದ್ಯಾ ಜಂಟಿಲಿದ್ಯಾ ಇದು ಕಾರ್ಟೂನು? ಗೊತ್ತಾಗ್ತಿಲ್ಲ. ಆ ಕಾವ್ಯ ಬೈ ಒನ್ ಗೆಟ್ ಒನ್ ದಾಗ ಬರೋ ಫ್ರೀ ಪ್ರಾಡಕ್ಟ್ ಅಂತ. ಅಕ್ಕ ಬರೀ ಹೋರಾಟಗಾರತಿ ಅಲ್ಲ, ಅಕ್ಕ ಅವನವನ ಟ್ರಾಲು ರೋಸ್ಟು ಮುಕ್ಳರೆ ಮಾಡ್ತಾಳ. ಅವನವನ ಜಗಳ ಅಂತೂ ಜಗಳ ಗಂಟಿಯರ ಅವನವನ್ ಸೋತಿಕಾಯಿ ತಿಂದು ಹೊಕ್ಕಾರಿಕಿ ಮುಂದೆ.
ಅಕ್ಕ ನೀ ಬಿಡ್ಬೇಡ, ಹೊರಗ್ ಜನ ಅವನವನ್ ಇಕ್ಕಿಂದ ಯಾಕೋ ಜಾಸ್ತಿ ಆಗೈತಿ, ಬಾಯಿ ಬಂದಾಗ ಮಾತಾಡ್ತಾಳ ಅಂತ ಅಂದ್ರೂ ಪರವಾಗಿಲ್ಲ, ಜನ ಥೂ ಅಂತ ಉಗಿದ್ರು ಪರವಾಗಿಲ್ಲ, ಅವನವನ ನೀ ಬಿಡ್ಬೇಡ, ಬೆಂಕಿ ಬೆಂಕಿ ಹಚ್ಬಿಡ ಅವನವನ, ಹಂಗ ದಗದಾಗ 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 ಅಂತ ಉರಿಬೇಕು ಕಂಟೆಸ್ಟೆಂಟ್ ಗಳು ಕುಂಡಿ, ಅವನವನ ಹಂಗ ಉರುಸ, ಅವನವನ ಬೆಂಕಿ ಬೆಂಕಿ ಹಚ್ಬಿಡು. ಅಶ್ವಿನಿ ಗೌಡ ಏನ ಪೊಲೀಸ್ ನಾಯಿ ಇದ್ದಂಗಂತ, ಅಭಿಷೇಕ್ ಏನ ಲ್ಯಾಬ್ರಾಡಾಗ್ ತರ ಅಂತ, ಎಲ್ರಿಂದ ಹೋಗಿ ಅಂತ ಮಾಡ್ತಾನಂತೆ, ಎಸ್ಪೆಷಲಿ ಹುಡುಗಿರ್ ಮುಂದೆ ಹೋಗಿ ಮಾಡ್ತಾನಂತೆ. ಮಂಜು ಭಾಷಿಣಿ ಏನೋ ಆನೆ ಅಂತ, ಆನೆ ಬೈ ಸೈಜ್ ನೋಡಿ ಹೇಳಾಕತ್ತೀಯೋ ಏನೋ ಬೇರೆ ಏನಾದ್ರು ನೋಡಿ ಹೇಳಾತೀಯೋ. ಗಿಲ್ಲಿ ಏನೋ ಚಿಕ್ಕ ನಾಯಿ ಇದ್ದಂಗಂತೆ, ಸುಮ್ನೆ ಬೊಗಳ್ತಾ ಇರ್ತದಂತ. ಹಿಂಗ ನಾ ಹೇಳಾಕತ್ತಿಲ್ಲ, RJ ಅಮಿತ್ ಹೇಳಾಕತ್ತಾನೆ, ಎಲಿಮಿನೇಟ್ ಆಗಿ ಬಂದ ನ್ಯೂಸ್ ಚಾನೆಲ್ ಮುಂದ ಅವ ಹಿಂಗ್ ಹೇಳಾಕತ್ತಾನ. ಅಶ್ವಿನಿ ಗೌಡ ಅವ್ರು ಒಂಥರ ಪೊಲೀಸ್ ನಾಯಿ, ಅಭಿಷೇಕ್ ಲ್ಯಾಬ್ರಡಾರ್ ನಾಯಿ ತರ, ಎಲ್ರಿಂದ ಹೋಗ್ಬಿಟ್ರೆ ಬಟ್ ಸ್ಪೆಸಿಫಿಕ್ಲಿ ಹುಡುಗಿ. ಮಂಜು ಭಾಷಿಣಿ ಮಂಜು ಭಾಷಿಣಿ ಮ್ಯಾಮು ಅವರು ಒಂಥರ ಆನೆ ಅಂತಾನೆ ಹೇಳ್ಬೋದು. ಗಿಲ್ಲಿ, ಅಯ್ಯೋ ಗಿಲ್ಲಿ ಒಂಥರ ಅದೊಂದು ಚಿಕ್ಕ ನಾಯಿ ಇದೆ, ಸುಮ್ನೆ ಬೊಗಳ್ತಾನೆ ಇರುತ್ತೆ. ಇಷ್ಟ ನೀನ್ ಅವನವನ್ ಅಲ್ಲೇ ಬಿಗ್ ಬಾಸ್ ಮನಿ ಒಳಗಿದ್ದಾಗ ಹೇಳ್ಬಿಟ್ಟಿದ್ದೆ ಅಂದಿದ್ರೆ, ಅವನೊಂದ್ ಜಗಳಾರ ಆಗಿರೋದು, ಒಂದು ಲೈಮ್ ಲೆಟರ್ ಸಿಕ್ಕಿರೋದು, ಅವನನ್ನ ಉಳ್ಕೋತಿದ್ದಿ ಬಿಡು. ನೀನ್ ಕರಿ ಬಸಪ್ಪ ಅವ್ರ ಜೊತೆ ಇದ್ದಿ, ಅವನವನ ನಿನ್ನ ಗಂಡು ನಸಿಬಿತ್ತು, ನೀನು ಹಡಿಸ್ಕೊಂಡಿ.